ಚಾಮುಂಡಿ ತಾಯಿಯ ಪೂಜೆ ಸನಾತನ ಧರ್ಮದ ಯಾವುದೇ ಹೆಣ್ಣು ಮಗಳಿಗೆ, ಆ ದಲಿತ ಹೆಣ್ಣು ಮಗಳಿರಲಿ, ಯಾವುದೇ ಸಮಾಜದವರಿರಲಿ, ಚಾಮುಂಡಿ ತಾಯಿಗೆ ಪೂಜೆ ಮಾಡುವ ಅಧಿಕಾರ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾರ. ಕೆಲವೊಂದು ಮಂದಿ ಉದ್ದೇಶಪೂರ್ವಕವಾಗಿ ಈ ಹೊಸದೊಂದು ಟ್ರೆಂಡ್ ಚಾಲು ಮಾಡ್ಬೇಕಂತ ನಾವು ಓಹಿಸಿ, ಅದೇನದ ದಲಿತ್ ಮುಸ್ಲಿಂ ಬಾಯಿ ಅಂತ ಎಂದ್ರ ಆಗ್ತತನ್ರಿ. ದಲಿತ್ ಮುಸ್ಲಿಂ ಪಾಕಿಸ್ತಾನದಾಗ ಏನಾಯ್ತು ಪರಿಸ್ಥಿತಿ? ನಾನು ದಲಿತ ಬಾಂಧವ ಕೇಳ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1944ರಾಗ ಒಂದು ಪುಸ್ತಕ ಬರೆದ್ರು. ಎಷ್ಟು ಅವ್ರ ಮುಂದಿನ ಚಿಂತನೆ ಇತ್ತ ಹೇಳಿ. ಅದಕ್ಕೆ ನಾನು ಸಮಸ್ತ ಹಿಂದೂಗಳಿಗೆ ವಿನಂತಿ ಮಾಡ್ಕೋತೀನಿ, ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ನಿಮ್ಮ ಮನ್ಯಾಗ ಇಡಬೇಕು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಥ ದೊಡ್ಡ ವ್ಯಕ್ತಿತ್ವ ಇತ್ತು, ಎಷ್ಟು ನೇರವಾಗಿ ಅನೇಕ ವಿಚಾರಗಳನ್ನು ಅವ್ರು ವ್ಯಕ್ತಪಡಿಸೋದನ್ನು ನೋಡಿದ್ಮೇಲೆ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಅನ್ಯಾಯ ಆಗಿದ್ದೇನೆ. ಬಸನಗೌಡ ಪಾಟೀಲ್ ಯತ್ನಾಳ್ ಇತ್ತೀಚೆಗೆ ಅವರ ವಿಚಾರ ಬಹುದೊಡ್ಡ ಚರ್ಚೆ ಆಗ್ತಿತ್ತು. ಅವರು ತುಂಬ ಬದಲಾಗಿದ್ದಾರೆ. ಅದಕ್ಕೆ ಸಾಕ್ಷಿ ಅಲ್ಲಿ ಸೇರ್ತಿರುವಂತಹ ಜನಸ್ತೋಮ ಮತ್ತು ಜನಪ್ರಿಯತೆ ಮತ್ತು ಜನಬೆಂಬಲ ಅನ್ನುವಂಥದ್ದು ಬಹುಪಾಲು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿದ್ದಂತಹ ಸಂದರ್ಭದಲ್ಲಿ ಮತ್ತೊಂದು FIR ದಾಖಲಾಗಿದೆ. ಅದು ಕೊಪ್ಪಳದಲ್ಲಿ. ಇಷ್ಟು ದಿನ ಏನಂತ FIR ಆಗ್ತಿತ್ತು? ಒಂದು, ಅವರು ಹಿಂದುತ್ವದ ಪ್ರತಿಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಅನ್ಯ ಧರ್ಮೀಯರಿಗೆ ಒಂದು ಘಾಸಿಗೊಳಿಸುವಂತಹ ಹೇಳಿಕೆಗಳನ್ನು ಕೊಟ್ಟರು ಅನ್ನುವಂತಹ ಆರೋಪದಲ್ಲಿ FIRಗಳು ದಾಖಲಾಗ್ತಿತ್ತು. ಆದರೆ ಇದೇ ಮೊದಲ ಸಲ. ಯಾಕಂದರೆ ಈ ಜನಪ್ರಿಯತೆ, ಈ ಜನಸ್ತೋಮ ಇವೆಲ್ಲವೂ ಹೆಚ್ಚಾದ ಮೇಲೆ ಬೇರೆಯ ರೀತಿಯ ಆರೋಪ ಮತ್ತು FIR ಬಿದ್ದಿರುವಂಥದ್ದು. ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಯತ್ನಾಳ್ರ ಫ್ಯಾನ್ಸ್ನ ಅವರು 2 ಟ್ವೀಟ್ ಕಮೆಂಟ್ ಮಾಡ್ಬೇಕಾದ್ರೆ 2 ಸ್ಲೋಗನ್ನನ್ನು ಮೆನ್ಷನ್ ಮಾಡ್ತಾರೆ. ಅದು ಜೈ ಶ್ರೀರಾಮ್ ಮತ್ತು ಜೈ ಭೀಮ್, ಮತ್ತು ಕೆಲವರು ಜೈ ಬಸವ ಅಂತಲೂ ಕೂಡ ಹಾಕ್ತಾರೆ. ಆದರೆ ಯತ್ನಾಳ್ ಮೇಲೆ ಈಗ ಬಂದಿರುವಂಥದ್ದು ದಲಿತ ಮಹಿಳೆಗೆ ಒಂದು ತಪ್ಪಾಗಿ ಮಾತಾಡಿದ್ರು, ಅವಹೇಳನ ಮಾಡಿದ್ರು ಅನ್ನುವಂಥದ್ದು ಆರೋಪ. ನೋಡಿ ಏನಾಯಿತು, ದಲಿತ ಮಹಿಳೆ ಮೇಲೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಎಂಬ ಆರೋಪದ ಮೇಲೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರ ಮೇಲೆ FIR ದಾಖಲಾಗಿದೆ. ಈ ಕುರಿತು ಕೊಪ್ಪಳ ನಗರದ ದಲಿತ ಸಂಘಟನೆಯ ಯುವ ಮುಖಂಡ ಮಲ್ಲಿಕಾರ್ಜುನ ಪೂಜಾರ ಅವರು ದೂರು ದಾಖಲಿಸಿದ್ದು ಯತ್ನಾಳ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿಕೊಂಡಿದ್ದಾರೆ. ದೂರಿನನ್ವಯ ಕೊಪ್ಪಳ ನಗರ ಠಾಣೆಯಲ್ಲಿ SC/ST ಕಾಯ್ದೆಯಡಿ ಜಾತಿ ನಿಂದನೆಯ ಪ್ರಕರಣ ದಾಖಲಾಗಿದೆ. ಏನಾಗಿತ್ತು, ಬಹುಪಾಲು ಮಾಧ್ಯಮಗಳಲ್ಲೂ ಕೂಡ ಆ ವರದಿ ಪ್ರಸಾರ ಆಗಿ 2 ದಿನ ಆಯಿತು. ಕಳೆದ 2 ದಿನಗಳ ಹಿಂದೆ ಯತ್ನಾಳ್ ಅವರು ಮಾಧ್ಯಮಗಳೊಂದಿಗೆ ಮಾತಾಡುವಂತಹ ಸಂದರ್ಭದಲ್ಲಿ ಹಿಂದೂಗಳ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆ ಮಾಡಲಿರುವ ಭಾನು ಮುಸ್ತಾಕ್ ವಿರುದ್ಧ ಮಾತಾಡುವ ಭರಾಟೆಯಲ್ಲಿ ಸನಾತನ ಧರ್ಮದವರು ಮಾತ್ರ ತಾಯಿ ಚಾಮುಂಡಿಗೆ ಹೂ ಮುಡಿಸಬೇಕು ಹೊರತು ಒಬ್ಬ ದಲಿತ ಮಹಿಳೆಗೂ ಅವಕಾಶ ಕೊಡಲ್ಲ ಎಂದು ಹೇಳಿಕೆ ನೀಡಿ ದಲಿತ ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆದರೆ ಇದೇ ವಿಚಾರವಾಗಿ ಖುದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಮದ್ದೂರು, ತುಮಕೂರು ಸೇರಿದಂತೆ ರಾಜ್ಯಾದ್ಯಂತ ಹಿಂದೂ ಕಾರ್ಯಕರ್ತರು ಜಾತಿ ಮತ ನೋಡದೆ ನನ್ನೊಂದಿಗೆ ದೃಢವಾಗಿ ನಿಂತಿರುವುದನ್ನು ಸಹಿಸದ ಕೆಲವು ಅಡ್ಜಸ್ಟ್ಮೆಂಟ್ ನಾಯಕರು ತಮ್ಮ ಕೃಪಾಪೋಷಿತ ನಾಟಕ ಮಂಡಳಿಯ ಮೂಲಕ ನಾನು ದಲಿತರ ವಿರುದ್ಧ ಹೇಳಿಕೆ ನೀಡಿದ್ದೇನೆ ಎಂಬ ಸುಳ್ಳು ಪ್ರಚಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಆರಂಭಿಸಿದ್ದರು. ಆದರೆ ಜನತೆ ಅವರ ಸುಳ್ಳಿಗೆ ತಕ್ಷಣವೇ ಛೀಮಾರಿ ಹಾಕಿದಾಗ 10 ಬಾರಿ ಸುಳ್ಳನ್ನು ಹೇಳಿ ಸತ್ಯ ಮಾಡುವ ನಿಟ್ಟಿನಲ್ಲಿ ನನ್ನ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ ಎಂಬುದು ನನ್ನ ಗಮನಕ್ಕೆ ಬಂದಿದೆ. ನಾನು ಸ್ಪಷ್ಟವಾಗಿ ಹೇಳಿದ್ದು, ಸಾಮಾನ್ಯ ದಲಿತ ಮಹಿಳೆಯರಿಗೂ ದಸರಾ ಉದ್ಘಾಟನೆ ಮಾಡುವ ಹಕ್ಕು ಇದೆ, ಆದರೆ ಬಾನು ಮುಸ್ತಾಕ್ ಅವರಿಗೆ ಆ ಹಕ್ಕು ಇಲ್ಲ. ಕೆಲವು ಅತೃಪ್ತ ಆತ್ಮಗಳು ನನ್ನನ್ನು ಕುಗ್ಗಿಸಲು ಕನಸು ಕಾಣುತ್ತಿರುವುದರಿಂದ ಇಂತಹ ಕುಯುಕ್ತಿಗಳಿಗೆ ಮೊರೆ ಹೋಗಿದ್ದಾರೆ. ಆದರೆ ಅವರಿಗೆ ಸರಿಯಾದ ಉತ್ತರವನ್ನು ರಾಜ್ಯದ ಜನತೆಯೇ ನೀಡಲಿದ್ದಾರೆಂಬುದು ಸತ್ಯ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ನೋಡಿ, ಇಲ್ಲಿ ತುಂಬ ಸೂಕ್ಷ್ಮವಾದಂತಹ ವಿಚಾರ. ಒಂದು ದಲಿತ ಸಮುದಾಯದ ಮಹಿಳೆಗೆ ಅವಮಾನ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಆದರೆ ಆ ವಿಡಿಯೋದಲ್ಲೂ ಕೂಡ ಆ ಒಂದು ಸ್ಲ್ಯಾಂಗ್, ಉತ್ತರ ಕರ್ನಾಟಕದ ಸ್ಲ್ಯಾಂಗ್ ಬರುತ್ತೆ. ದಲಿತ ಮಹಿಳೆಗೂ ಹೂ ಮುಡಿಸುವಂತಹ ಹಕ್ಕಿದೆ ಅಥವಾ ಇಲ್ಲ, ಏನು ಹೇಳಿದ್ರು ಅನ್ನೋದು ಯಾರಾದರೂ ಒಂದು ಸಲ ಹೆಡ್ಫೋನ್ ಹಾಕ್ಕೊಂಡು ಕೇಳಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಅವ್ರು ಸ್ವಲ್ಪ ಸ್ಪೀಡಾಗಿ ಮಾತಾಡ್ತಾರೆ ಮತ್ತು ಹೇಳಿ ಕೇಳಿ ಅದು ಉತ್ತರ ಕರ್ನಾಟಕ ಸ್ಲ್ಯಾಂಗ್. ಆ ಮಾತಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಪೊಲೀಸರು ಕೂಡ ಕನ್ಫರ್ಮ್ ಮಾಡ್ತಾರೆ. ಯಾಕಂದರೆ FIR ದಾಖಲಾಗಿದೆ. ಸತ್ಯಾಸತ್ಯತೆ ಕಾನೂನಿನ ಅಡಿಯಲ್ಲಿ ಹೊರಗೆ ಬಂದರೆ ಮಾತ್ರ ಸತ್ಯಮೇವ ಜಯತೆ ಅನ್ನುವಂತಹ ಪದಕ್ಕೆ ಒಂದು ಅರ್ಥ ಸಿಗುತ್ತೆ. ಯತ್ನಾಳ್
ಮೇಲ್ನೋಟಕ್ಕೂ ನೋಡಿದ್ರೂ ಈ ಹಿಂದಿನ ಎಲ್ಲ ಪ್ರಕರಣಗಳನ್ನು ನೋಡಿದಾಗ ಅವರು ಹಿಂದುತ್ವದ ಪ್ರತಿಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಅನ್ಯ ಧರ್ಮದ ಅನ್ಯ ಕೋಮಿನ ಜನರಿಗೆ ಕಟುವಾಗಿ ಕಟು ಶಬ್ದಗಳಿಂದ ಖಂಡಿಸಿದ್ದಾರೆ, ಟೀಕಿಸಿದ್ದಾರೆ. ಹೌದು, ಅರೆ ದಲಿತ ಸಮುದಾಯದ ವಿಚಾರವಾಗಿ ಈ ಥರ ಮಾತಾಡಿದ ಪ್ರಕರಣಗಳು ತುಂಬ 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 ವಿರಳ. ಆದಾಗ್ಯೂ ಒಂದು ಆರೋಪ ಬಂದಿದೆ, ಆರೋಪ ಬರುತ್ತೆ. ಆ ಆರೋಪ, ಆ ಕಳಂಕ ಹೋಗಬೇಕು ಅಂದರೆ ಒಂದು ತನಿಖೆ, ಪೊಲೀಸರು FIR ಹಾಕಿದ್ದಾರೆ, ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಆದಾಗ್ಯೂ ಕೂಡ ಅವ್ರು, ಯಾಕಂದರೆ ಅವರು ಪ್ರತಿ ಸಲ ಹೇಳೋದು ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂತ. ಅದೇ ಮಾತಿನ ಅರ್ಥದಲ್ಲೇ ಹೇಳೋದಾದರೆ ಅವರು ತುಮಕೂರು ಭಾಷಣ ಮತ್ತು ಮದ್ದೂರು ಭಾಷಣ ಎಲ್ಲ ಕಡೆ ಹೇಳ್ತಾ ಬಂದರು, ನಾನು ಲಿಂಗಾಯತ, ನಾನು ಒಕ್ಕಲಿಗ, ನಾನು ಹಾಲು ಮತ ಸಮಾಜ, ಅದು ಇದು ಏನೂ ಬೇಡ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂತ ಹೇಳಿದರು. ಆ ಸ್ಪೀಚ್ ಕೂಡ ಎಲ್ಲರೂ ನೋಡಬಹುದು, ಸಿಗುತ್ತೆ, ಯೂಟ್ಯೂಬಲ್ಲೇ ಸಿಗುತ್ತೆ. ಆದಾಗ್ಯೂ ಇಂತಹ ಹೇಳಿಕೆಯನ್ನು ಯತ್ನಾಳ್ ಕೊಟ್ಟಿರಬಹುದಾ? ಒಂದು ವೇಳೆ ಕೊಟ್ಟಿದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೋತಾರೆ. ಕೊಟ್ಟಿಲ್ಲ ಅಂದರೆ ಆ ಸತ್ಯಾಸತ್ಯತೆ ಹೊರಗೆ ಬಂದ ಮೇಲೆ ಯತ್ನಾಳ್ ತಪ್ಪು ಮಾಡಿದ್ದಾರಾ ಇಲ್ವಾ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಆದರೆ ಯತ್ನಾಳ್ ಒಂದು ಸ್ಪಷ್ಟನೆಯನ್ನಂತೂ ಕೊಟ್ಟಿದ್ದಾರೆ. ನನಗೆ ನನ್ನ ಈ ವೇಗವನ್ನು ಸಹಿಸೋಕ್ಕಾಗದವರು ಇಂಥದ್ದನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಆದರೆ ಒಂದು ಸ್ಪಷ್ಟವಾಗಿ ಹೇಳಬಹುದು, ಅವರ ಅಭಿಮಾನಿಗಳು ಪದೇ ಪದೇ ಹಾಕುವಂತಹ 2 ಸ್ಲೋಗನ್, ಜೈ ಶ್ರೀರಾಮ್ ಮತ್ತು ಜೈ ಭೀಮಲ್ಲಿ ಭೀಮ ಇದ್ದಾರೆ, ಭೀಮರಾವ್ ಅಂಬೇಡ್ಕರ್ ಅವರಿದ್ದಾರೆ. ಅಂಬೇಡ್ಕರ್ ಅವರ ವಿಚಾರವಾಗಿ ಯತ್ನಾಳ್ ಕೂಡ ತುಂಬ ಒಳ್ಳೊಳ್ಳೆ ಮಾತುಗಳನ್ನು ಹಾಡಿರೋದನ್ನು ಕೂಡ ನಾವು ನೋಡಬಹುದು. ಇದೆಲ್ಲವನ್ನೂ ಮೀರಿ ಒಂದು ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಆಗ ಸತ್ಯ ಗೊತ್ತಾಗತ್ತೆ. ಆದರೆ ಯತ್ನಾಳ್ರ ವೇಗ ಹೆಚ್ಚಿದ ಸಂದರ್ಭದಲ್ಲೇ ಇಂಥದ್ದೊಂದು ಆರೋಪ ಮತ್ತು FIR ದಾಖಲಾಗಿರುವಂಥದ್ದು ಕೂಡ ಮೇಲ್ನೋಟಕ್ಕೆ ಒಂದು ಬೇರೆ ರೀತಿಯ ಲೆಕ್ಕಾಚಾರ ಇದ್ದಿರಬಹುದು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಿದೆ. ಆದರೆ ಯತ್ನಾಳ್ ನಿಜಕ್ಕೂ ಅಂಥದ್ದೊಂದು ಅಪಮಾನ ಮಾಡಿದರೆ ಅದನ್ನು ಯಾರೂ ಕೂಡ ಒಪ್ಪೋದಿಲ್ಲ. ಆದರೆ ಅವರೇ ಕೊಟ್ಟಿರುವಂತಹ ಸ್ಪಷ್ಟನೆ ಪ್ರಕಾರ ನಾನು ಅಂಥದ್ದನ್ನು ಹೇಳಿಲ್ಲ ಅಂತ. ಆದರೆ ಒಂದು ಸತ್ಯಾಸತ್ಯತೆ ಗೊತ್ತಾಗುತ್ತೆ, ಸತ್ಯ ಉಳಿಯುತ್ತೆ, ಅದುವೇ ಸತ್ಯಮೇವ ಜಯತೆ. ಚಾಮುಂಡಿ ತಾಯಿಯ ಪೂಜೆ ಸನಾತನ ಧರ್ಮದ ಯಾವುದೇ ಹೆಣ್ಣು ಮಗಳಿಗೆ, ಆ ದಲಿತ ಹೆಣ್ಣು ಮಗಳಿರಲಿ, ಯಾವುದೇ ಸಮಾಜದವರಿರಲಿ, ಚಾಮುಂಡಿ ತಾಯಿಗೆ ಪೂಜೆ ಮಾಡುವ ಅಧಿಕಾರ, ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾರ. ಕೆಲವೊಂದು ಮಂದಿ ಉದ್ದೇಶಪೂರ್ವಕವಾಗಿ ಈ ಹೊಸದೊಂದು ಟ್ರೆಂಡ್ ಚಾಲು ಮಾಡ್ಬೇಕಂತ ನಾವು OIC, ಅದೇನದ ದಲಿತ್ ಮುಸ್ಲಿಂ ಬಾಯಿ ಅಂತ ಎಂದ್ರ ಆಗ್ತತನ್ರಿ. ದಲಿತ್ ಮುಸ್ಲಿಂ ಪಾಕಿಸ್ತಾನದಾಗ ಏನೈತಿ ಪರಿಸ್ಥಿತಿ? ನಾನು ದಲಿತ ಬಾಂಧವರ ಕೇಳ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1944ರಾಗ ಒಂದು ಪುಸ್ತಕ ಬರೆದ್ರು, ಎಷ್ಟು ಅವ್ರ ಮುಂದಿನ ಚಿಂತನೆ ಇತ್ತ ಹೇಳಿ. ಅದಕ್ಕೆ ನಾನು ಸಮಸ್ತ ಹಿಂದೂಗಳಿಗೆ ವಿನಂತಿ ಮಾಡ್ಕೋತೀನಿ, ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ನಿಮ್ಮ ಮನ್ಯಾಗ ಇಡಬೇಕು. ಯಾಕಂದ್ರೆ